ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೆಲ್ಯಾಡಿ ಕೌಕ್ರಾಡಿ ಇದರ ವಟಾರದಲ್ಲಿ 40ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ನಡೆಯಿತು. ಸುರೇಶ್ ಮುಚ್ಚಿಂತಾಯ ಪ್ರಧಾನ ಅರ್ಚಕರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೆಲ್ಯಾಡಿ ಕೌಕ್ರಾಡಿ ಹಾಗೂ ಶ್ರೀಧರ ನೂಜಿನಾಯ ಪ್ರಧಾನ ಅರ್ಚಕರು ಶ್ರೀ ಶಾಸ್ತಾರೇಶ್ವರ ದೇವಸ್ಥಾನ ಹಾರ್ಪಳ ಇವರ ಪೌರೋಹಿತ್ಯದಲ್ಲಿ ಬೆಳಿಗ್ಗೆ ಗಂಟೆ 6ಕ್ಕೆ ಶ್ರೀ ಗಣಪತಿ ದೇವರ ಪ್ರತಿಷ್ಠೆ ಮಹಾಗಣಪತಿ ದೇವರಿಗೆ ಗಣಹೋಮ ನಡೆಯಿತು. ನಂತರ ಶ್ರೀ ಕಾಳಿಕಾಂಬ ಭಜನಾ ಮಂಡಳಿ ಬಲ್ಯ ನೆಲ್ಯಾಡಿ ಇವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಆಂಜನೇಯ ಸ್ವಾಮಿ ಮಧ್ಯಾಹ್ನ ನಡೆದ ಧರ್ಮ ಜಾಗೃತಿ ಸಭೆಯನ್ನು ಬಿರುವ ಸೆಂಟರ್ನ ಮಾಲೀಕ ಶ್ರೀಯುತ ಸಂಜೀವ ಪೂಜಾರಿಯವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸ್ಥಳದೇವರಾದ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಸ್ಮರಿಸುತ್ತಾ ಅದೇ ರೀತಿ ಮಹಾಗಣಪತಿ ದೇವರನ್ನು ಸ್ಮರಿಸಿಕೊಳ್ಳುತ್ತಾ 40ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಈ ಸುಂದರವಾದ ಧರ್ಮಜಾಗೃತಿ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಉತ್ಸಾಹಿ ತರುಣ, ಈ ವರ್ಷದ ಯಶಸ್ವಿ ಅಧ್ಯಕ್ಷ ನವೀನ್ ಶ್ರೀಕಟೀಲ್ ಕೊಪ್ಪ ಇವರಿಗೆ 40ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಪ್ರಯುಕ್ತ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಭಗವದ್ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಸರ್. సుమారు 40 ವರ್ಷದ నుంచి ಒಂದೇ ಜಾಗೇಡಿ ಎಡ್ಡೆ ರೀತಿಡು ಮಾತಿರನ್ನ
ಸೇರಿಸೊಂದು ನಡಪಿನಂಚಿನ ಗಣೇಶೋತ್ಸವ ಭಾರಿ ಸಂತೋಷ ಅಂದು ಈ ಜಾಗೆಗೆ ಬಣ್ಣಗ ಬೊಕ್ಕಲಿಂಗಾತು ಅಂತ ಸಂತೋಷ. ವಿಸ್ತಾರమైన ಜಾಗೆ ಅಯ್ಯಪ್ಪ ಸ್ವಾಮಿಯ ಮಂದಿರ ಎಡ್ಡ ರೀತಿದು ಇಂಪಿನ ಸಂಘಟ ಒಂದುಂಡು ನಿಮಗೆ ಮಾತ್ರೆಗಳ ಸೂಕಾದು ನಿಮಗೆ ಮಾತ್ರೆಗಳನ್ನು ಅಭಿನಂದನೆ ಸಲ್ಲಿಸೋಣ. ಏಳು ದೇವರ ನಂಬಿಕೆಯಿಂದ ಅಲ್ಪ ಶಕ್ತಿ ಇನ್ನು ಅಯ್ಯಪ್ಪಿ ಅಥವಾ ಮಹಾಗಣಪತಿ ಅದರ ಒಂದೇ ನೀತಿ ಒಂದು ಕ್ಷೇತ್ರ ಅಂಚಾದ ಎದ್ದ ರೀತಿದು ಒಂದು ಸಂಘಟನೆ ಆವಡು ಬಗ್ಗೆ ಜನಗಳಿಗೆ ಒಂದು ಓವನ್ ನಮ್ಮ ಕಾರ್ಯಕ್ರಮ ನೀಟು ಬಡವರಿಗೆ ನಮ್ಗೆ ದಾದ ಸಹಾಯ ಮಲ್ಪರಂದ ಹಾಗೆ ದಾದ ಹೆಲ್ಪ್ ಮಲ್ಪರಂದ ಬಂದು ನಮ್ಮ ದಯಬಂದ ಇನ್ನು ದೇಶವು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಪನ್ನಲಿಕ್ಕೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವ ಪನ್ನ ಸಂದೇಶ 3 ವರ್ಷದ ದುಂಬ ಪನ್ನಂಚಿನ ಆದ ಸಂದೇಶ ಈ ಸತ್ಯವಾದಂದು ರಡ್ಡು ಪಾತ್ರ ಅವಕಾಶವನ್ನು ಮಾತ ಈ ಪದಾಧಿಕಾರಿಗಳು ಒಂದನ್ನು ಮಲ್ತು ಎಲ್ಲ ರಡ್ಡು ಪಾತ್ರ ಉಂಟ. ಜೈ ಹಿಂದ್, ಜೈ ಕರ್ನಾಟಕ. ಹಿಂದೂ ಧರ್ಮ ಎಂಬುದು ಜಗತ್ತಿನ ಸನಾತನ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ. ದೇವರನ್ನು ನಾವು ಬೇರೆ ಬೇರೆ ಹೆಸರುಗಳಿಂದ ಆರಾಧಿಸುತ್ತೇವೆ. ಭಜನೆ ಮಾಡುವುದರಿಂದ ದೇವರನ್ನು ಕಾಣಬಹುದು. ಹಿಂದೂ ಸಂಪ್ರದಾಯದಲ್ಲಿ ಶ್ರದ್ಧಾ ಭಾವನೆಯಿಂದ ಗಣಪತಿಯನ್ನು ಆರಾಧನೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಹಾಗೂ ಮನಸ್ಸನ್ನು ಹತೋಟಿಯಲ್ಲಿ ಇಡಲು ಸಾಧ್ಯವಾಗುತ್ತದೆ ಎಂದು ಧಾರ್ಮಿಕ ಉಪನ್ಯಾಸ ನೀಡಿದ ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತ ಪ್ರಶಿಕ್ಷಣ ಪ್ರಮುಖ ರಾಧಾಕೃಷ್ಣ ಅಡ್ಯಂತಾಯರು ನುಡಿದರು. ನಾವೆಲ್ಲ ಹಿಂದೂಗಳು ಅಂತ ಹೇಳಿದ್ರೆ ಜಗತ್ತಿನಲ್ಲಿರುವಂಥ ಒಂದು ವಿಶಿಷ್ಟವಾದಂಥ ಸಮಾಜ. ಜಗತ್ತಿನಲ್ಲಿರುವ ಒಂದು ಅತ್ಯಂತ ಶ್ರೇಷ್ಠವಾಗಿರುವ ಸನಾತನವಾದಂಥ ಒಂದು ಧರ್ಮ ಇದೆ ಅಂತ ಆದರೆ ಅದು ಹಿಂದೂ ಧರ್ಮ ಮಾತ್ರ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಜಗತ್ತಿನ ಎಲ್ಲರ ಸುಖವನ್ನು ಅಪೇಕ್ಷೆ ಪಟ್ಟಂತ ನಾವೊಂದು ಕಾರ್ಯಕ್ರಮ ಮಾಡಬೇಕಿದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಏನಂತ ಹೇಳಿದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಪ್ರಾರ್ಥನೆ ಮಾಡಿದವರಿಗೆ ಮಾತ್ರ ಸುಖ ಸಿಗಲಿ, ಪೂಜೆ ಮಾಡಿದವರಿಗೆ ಮಾತ್ರ ಸುಖ ಸಿಗಲಿ, ವ್ರತಾಚರಣೆ ಮಾಡಿದವರಿಗೆ ಮಾತ್ರ ಸುಖ ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದಿಲ್ಲ. ಎಲ್ಲರಿಗೂ ಸುಖ ಸಿಗಬೇಕು. ಒಂದು ಹೆಜ್ಜೆ ಮುಂದೆ ಹೋಗ್ತೇವೆ, ಲೋಕ ಸಮಸ್ತ ಸುಖಿನೋ ಭವಂತು. ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಸುಖ ಸಿಗಬೇಕು. ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರಿಗೆ ಅದರೊಟ್ಟೊಟ್ಟಿಗೆ ಎಲ್ಲ ಜೀವರಾಶಿಗಳಿಗೂ ಸುಖವನ್ನು ಅಪೇಕ್ಷೆ ಪಡತಕ್ಕಂತಹ ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ನಮ್ಮ ಕುಟುಂಬ ಅಂತ ಯೋಚನೆ ಮಾಡಿ ಬದುಕತಕ್ಕಂಥ ಒಂದು ಸಮಾಜ ಅದು ಹಿಂದೂ ಸಮಾಜ ಆದ ಕಾರಣ ಹಿಂದೂ ಸಮಾಜ ಎನ್ನುವುದು ಜಗತ್ತಿನಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾದ್ದು ಅಂತ ಹೇಳಿದ್ದು. ಗಣಪತಿಯ ಆರಾಧನೆಯಲ್ಲಿಯೂ ವಿಶೇಷ, ಗಣಪತಿಯ ರೂಪದಲ್ಲಿಯೂ ವಿಶೇಷ. ದೊಡ್ಡದಾದಂಥ ತಲೆ ಏನು ಸಂಕೇತ ಕೊಡುತ್ತದೆ? ದೊಡ್ಡದಾದಂಥ ತಲೆ ಇಡೀ ಜ್ಞಾನ ಭಂಡಾರದ ತಲೆ. ಅದು ಎಲ್ಲ ಜ್ಞಾನವನ್ನು ಪಡ್ಕೊಳ್ಬೇಕು. ಗಣಪತಿಯ ಆರಾಧನೆ ಮಾಡುವ ಮೂಲಕ ನಾವು ಜ್ಞಾನವಂತರಾಗಬೇಕು. ಓಂಕಾರ ಸ್ವರೂಪದ ಗಣಪತಿಯನ್ನು ಆರಾಧನೆ ಮಾಡಬೇಕು. ಓಂಕಾರ ಏನು ಯಾವುದರ ಸಂಕೇತ? ಅಕಾರ ಉಕಾರ ಮಕಾರಗಳ ಸಂಗಮ. ಸೃಷ್ಟಿಯ ಮೊದಲ ನಾದ ಓಂಕಾರ. ಅಕಾರ ಅಂದರೆ ಬ್ರಹ್ಮ, ಉಕಾರ ಅಂದರೆ ವಿಷ್ಣು, ಮಕಾರ ಅಂದರೆ ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತವಾಗಿರುವ ಓಂಕಾರ ಪ್ರಣವ ಸ್ವರೂಪ. ಆ ಓಂಕಾರ ಸ್ವರೂಪನಾದ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿದರೆ ನಮ್ಮಲ್ಲಿ ಜ್ಞಾನ ಪ್ರಾಪ್ತಿ ಆಗ್ತದೆ, ನಮ್ಮಲ್ಲಿ ಶಕ್ತಿ ಸಂಚಯ ಆಗ್ತದೆ ಅನ್ನುವಂಥ ಸಂಕೇತದಲ್ಲಿದೆ. ಅಗಲವಾದ ಕಿವಿ. ನಾವು ಸಾಮಾನ್ಯ ಹೇಗೆ ಅಂತ ಹೇಳಿದ್ರೆ, ನಾನು ಉದಾಹರಣೆ ಭಾಷಣ ಮಾಡ್ತಾ ಇದ್ದೇನಲ್ಲ, ಇನ್ನೊಬ್ಬರ ಭಾಷಣ ಮಾಡೋದು ನನಗೆ ಕೇಳಲಿಕ್ಕೆ ಆಗೋದಿಲ್ಲ. ಅಂದರೆ ನಾನೇ ದೊಡ್ಡ ಭಾಷಣಕಾರ ಅಂತ ನನಗೆ ಭ್ರಮೆ. ಗಣಪತಿ ಹೇಳ್ತಾನೆ ಅಗಲವಾದ ಕಿವಿ. ಯಾಕೆ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲ ಕಡೆಗಳಿಂದ ಎಲ್ಲರೂ ಹೇಳುವುದನ್ನು ಕೇಳು. ನೀನು ಯಾವುದನ್ನು ಕೇಳದೇ ಇರಬೇಡ, ಮುಚ್ಚಬೇಡ, ಮುಚ್ಚಬೇಡ, ಎಲ್ಲವನ್ನೂ ಕೇಳು. ಆದರೆ ಕೇಳಿದ್ದೆಲ್ಲವನ್ನು ವಿಮರ್ಶೆ ಮಾಡು. ಸೂಕ್ಷ್ಮ ಕಣ್ಣಿನಿಂದ, ಸಣ್ಣ ಕಣ್ಣಿನಿಂದ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಿ ಉಳಿತಾದ್ದನ್ನು ಸ್ವೀಕಾರ ಮಾಡಿಕೋ. ಗಣಪತಿ ಸಂದೇಶ ನೋಡಿ. ಅಗಲವಾದ ಕಿವಿಯಲ್ಲಿ ಎಲ್ಲವನ್ನೂ ಕೇಳು, ಅದನ್ನು ವಿಮರ್ಶೆ ಮಾಡು. ಸೂಕ್ಷ್ಮ ಕಣ್ಣಿನಿಂದ ಅದನ್ನು ವಿಮರ್ಶೆ ಮಾಡಿ ಒಳ್ಳೆಯದಾದ್ದನ್ನು, ಯೋಗ್ಯವಾದ್ದನ್ನು ಮಾತ್ರ ನೀನು ಸ್ವೀಕಾರ ಮಾಡು. ಗಣಪತಿ ಆರಾಧನೆ ಯಾರು ಮಾಡ್ತಾರೆ ಶ್ರದ್ಧಾಭಕ್ತಿಯಿಂದ, ಅವರು ತಪ್ಪು ಕೆಲಸ ಮಾಡಲಿಕ್ಕೆ ಗಣಪತಿ ಪ್ರಚೋದನೆ ಮಾಡುವುದಿಲ್ಲ. ಇನ್ನು ಕಾಲಿದೆಯಲ್ಲ, ಸಣ್ಣ ಕಾಲುಗಳು ನೋಡಲಿಕ್ಕೆ ವಾಮನ ರೂಪ, ಶಕ್ತಿ ತ್ರಿವಿಕ್ರಮರು. ತ್ರಿವಿಕ್ರಮನಿಗಿರತಕ್ಕಂಥ ಶಕ್ತಿ ಗಣಪತಿಯಲ್ಲಿದೆ. ಗಣಪತಿಯನ್ನು ಆರಾಧನೆ ಮಾಡಿದವರಲ್ಲಿ ವಿಶಿಷ್ಟವಾದಂಥ ಶಕ್ತಿ ಆವಾಹನೆ ಆಗುತ್ತದೆ. ಇನ್ನು ಇಲಿಯ ಮೇಲೆ ವಾಹನ ಮತ್ತು ಆಶ್ಚರ್ಯ. ಒಬ್ಬ ಗಣಪತಿ ದೊಡ್ಡ ಹೊಟ್ಟೆಯವನಿಗೆ, ದೊಡ್ಡ ಹೊಟ್ಟೆಯಾಗೆ ಇಡೀ ಬ್ರಹ್ಮಾಂಡದ ಸಂಕೇತ ದೊಡ್ಡ ಹೊಟ್ಟೆ. ಆ ದೊಡ್ಡ ಹೊಟ್ಟೆಯನ್ನು ಹೊತ್ತಂತ ಆ ದೇಹ ಸಣ್ಣ ಒಂದು ಇಲಿಯ ಮೇಲೆ ಸವಾರಿ ಮಾಡ್ತದೆ. ಏನು ಸಂಕೇತ ನೋಡಿ? ಇಲಿ ಅಂದರೆ ಚಂಚಲ, ನಮ್ಮ ಮನಸ್ಸು ಚಂಚಲ. ಮನಸ್ಸಿಗೆ ಪೂರಕವಾಗಿರತಕ್ಕಂಥ ಇಲಿಯ ಮೇಲೆ ಸವಾರಿ ಅಂದರೆ ನಮ್ಮ ಮನಸ್ಸಿನ ಮೇಲೆ ಸವಾರಿ. ನಮ್ಮ ಮನಸ್ಸು ಏನು ಮಾಡ್ತದೆ? ಎಲ್ಲೆಲ್ಲೋ ಹೋಗ್ತದೆ ಮನಸ್ಸು. ಯಾವ ಕಡೆ ನಿಲ್ಲುವುದಿಲ್ಲ.
ಅದು ಬೇಕು ಇದು ಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಯೋಚನೆ ಮಾಡ್ತಾ ಇದೆ. ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿಟ್ಟಾಗ ಶರೀರಕ್ಕಿಂತ ಮನಸ್ಸು ಶ್ರೇಷ್ಠವಾದ್ದು, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠವಾದ್ದು, ಬುದ್ಧಿಗಿಂತ ಆತ್ಮ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ನಾವು ಶರೀರಕ್ಕೆ ಶರೀರನಾಭ್ಯಂ ಖಲು ಧರ್ಮ ಸಾಧನ ಅಂತ ಹೇಳ್ತೇವೆ. ನಾವು ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರ್ತದೆ, ಆ ಆರೋಗ್ಯವಂತ ಶರೀರದಲ್ಲಿ ಎಲ್ಲವನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಆರೋಗ್ಯವಂತವಾದ ಶರೀರ ಬೇಕು, ಆದರೆ ಶರೀರಕ್ಕಿಂತ ಶ್ರೇಷ್ಠವಾದ ಮನಸ್ಸು. ಅದಕ್ಕಾಗಿ ಶರೀರ ಮನಸ್ಸಿನ ಹತೋಟಿಯಲ್ಲಿರಬೇಕು. ಇನ್ನು ಮನಸ್ಸು ಹೇಗಿರಬೇಕು? ಮನಸ್ಸು ಬುದ್ಧಿಯ ಹತೋಟಿಯಲ್ಲಿರಬೇಕು. ಬುದ್ಧಿ ಹೇಗಿರಬೇಕು? ಆತ್ಮದ ಕಡೆಗೆ ದೃಷ್ಟಿ ಹಾಯಿಸಿರಬೇಕು. ಆತ್ಮ ಅಂದರೆ ಏನಲ್ಲಿ? ಪರಮಾತ್ಮನ ಅಂಶವಾದ ಆತ್ಮ ನಮ್ಮೆಲ್ಲರಲ್ಲಿ ಇದೆ. ಎಲ್ಲ ಜಾತಿಯವರಲ್ಲಿ, ಎಲ್ಲ ವರ್ಗದವರಲ್ಲಿ, ಎಲ್ಲ ಮತದವರಲ್ಲಿ, ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮನ ಅಂಶವಾದ ಆತ್ಮ ಇದೆ. ಆ ಆತ್ಮಸ್ವರೂಪವನ್ನು ಕಡೆಗೆ ನಾವು ದೃಷ್ಟಿ ಹಾಯಿಸಿದರೆ ಆಗ ಭಗವಂತನ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ, ನಮ್ಮಿಂದ ತಪ್ಪುಗಳಾಗುವುದಿಲ್ಲ. ಅದಕ್ಕಾಗಿ ಗಣಪತಿಯ ಆರಾಧನೆ ಮಾಡುವ ಮೂಲಕ ನಮ್ಮ ಶರೀರವನ್ನು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳೋಣ, ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಳ್ಳೋಣ, ಬುದ್ಧಿಯನ್ನು ವಿಕಾಸಗೊಳಿಸೋಣ. ಶರೀರ ಮನಸ್ಸು ಬುದ್ಧಿಗಳು ಆತ್ಮದ ಕಡೆಗೆ ದೃಷ್ಟಿ ಹಾಯಿಸಿ ನಿಜವಾದ ಮನುಷ್ಯ ಜನ್ಮದ ಸಾರ್ಥಕತೆಯ ಆತ್ಮೋದ್ಧಾರದ ಕಾರ್ಯನಾಗುವುದಕ್ಕೆ ಸಾಧ್ಯ ಇದೆ. ಹೀಗೆ ವ್ಯಕ್ತಿಯನ್ನು ಮನುಷ್ಯನನ್ನಾಗಿ, ಮನುಷ್ಯನನ್ನು ಭಗವಂತನ ಕಡೆ ಕೊಂಡೊಯ್ಯತಕ್ಕಂಥ ಒಂದು ವಿಶೇಷವಾದಂಥ ಸಂಸ್ಕಾರ ಗಣಪತಿಯ ಆರಾಧನೆಯಲ್ಲಿದೆ. ಸಾರ್ವಜನಿಕ ಗಣೇಶೋತ್ಸವದ ಪ್ರಯುಕ್ತ ನಡೆದ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಈ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಲಾಯಿತು. ನನಗೆ 40ನೇ ವರ್ಷದ ಗಣೇಶ ಸಮಿತಿಯ ಅಧ್ಯಕ್ಷನಾಗಿ ಈ ದೇವರ ಸೇವೆ ಮಾಡಲಿಕ್ಕೆ ಸಿಕ್ಕಿದ್ದು ನನ್ನ ಭಾಗ್ಯ. ನನಗೆ 1-2 ದಿವಸ ಮುಂಚೆ ಫೋನ್ ಮಾಡಿದರು, ಗಣೇಶ ಸಮಿತಿ ಮೀಟಿಂಗ್ ಇದೆ ಬನ್ನಿ ಅಂತೇಳಿ. ಬಂದಾಗ ಒಂದು 20 ಜನ ಇದ್ದರು ಇಲ್ಲಿ. ಆವಾಗ ಅಂದ್ಕೊಂಡೆ ಇಷ್ಟೇ ಜನನ ಇಲ್ಲಿ ಅಂತೇಳಿ. ಆವಾಗ ಹೇಳಿದರು ಈ ಸರಿಯ ಅಧ್ಯಕ್ಷ ನೀವೇ ಅಂತೇಳಿ. ಎಲ್ಲ ಸೇರಿ ಅಧ್ಯಕ್ಷರು ಮಾಡಿದರು. ನಮ್ಮ ಸಮಿತಿಯಲ್ಲಿರುವುದು 88 ಜನ. 88 ಜನದಲ್ಲಿ ನಾನು ಲೆಕ್ಕ ಹಾಕಿದ್ದು ಎಷ್ಟು ಜನ ಬರ್ಬೋದು ಅಂತೇಳಿ. ಆಮೇಲೆ ಕಾಲ್ ಬರಲಿಕ್ಕೆ ಶುರುವಾಯಿತು, ನವೀನರೇ ದಾದಾವಡು ಏಪ ಮೀಟಿಂಗ್ ಹೆಂಚಿನ ಅಂತೇಳಿ. ಆವಾಗ ಅಂದ್ಕೊಂಡೆ 40ನೇ ವರ್ಷದ ಗಣೇಶ ಸಮಿತಿ ವಿಜೃಂಭಣೆ ನಡೆಯಿತು ಅಂತೇಳಿ ಭರವಸೆ ಇತ್ತು ನನಗೆ. ಪ್ರತಿಯೊಬ್ಬರು 88 ಜನ ನನಗೆ ಸಾಥ್ ಕೊಟ್ಟು ಇಷ್ಟರ ಗಂಟೆ ಇದ್ದು ಇನ್ನಷ್ಟು ಹೊತ್ತು ಸಾಯಂಕಾಲ 10 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು, ಗಣೇಶನ ವಿಜೃಂಭಣೆಯಿಂದ ಶೋಭಾಯಾತ್ರೆ ನಡೆಸ್ಕೊಂಡು ಹೋಗಿ ವಿಸರ್ಜನೆ ಮಾಡುವ ಗಂಟ ಇದ್ದು ಸಹಕರಿಸಿ ಎಲ್ಲ ನನ್ನ ಸಮಿತಿಯಲ್ಲಿದ್ದವರಿಗೆ ಇನ್ನೊಮ್ಮೆ ನನ್ನವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಗಣೇಶೋತ್ಸವನ ವಿಜೃಂಭಣೆ ಮಾಡುವ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಸಭಾಧ್ಯಕ್ಷತೆಯನ್ನು ನವೀನ್ ಕೊಪ್ಪ ಶ್ರೀ ಕಟೀಲ್, ಅಧ್ಯಕ್ಷರು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ನೆಲ್ಯಾಡಿ ಕೌಕ್ರಡಿ ಇವರು ವಹಿಸಿದ್ದರು. ರಾಮಕೃಷ್ಣ ದೇವಾಡಿಗ, ಅಧ್ಯಕ್ಷರು ಶ್ರೀ ಮಾಯಲಕೋಟೆ ದೈವ ಸನ್ನಿಧಿ, ಶ್ರೀಯುತ ವಿಜೇತ್ ಜೈನ್, ನೆಲ್ಯಾಡಿ ವಲಯ ಮೇಲ್ವಿಚಾರಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಡಾಕ್ಟರ್ ಸದಾನಂದ ಕುಂದರ್, ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೆಲ್ಯಾಡಿ ಕೌಕ್ರಡಿ ಇವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಶ್ರೀ ಕೃಷ್ಣಪ್ಪ ಕೆ ನಿಡ್ಡೋಡಿ ಹಳೆಮುಂಡ್ಲ, ಉಪಾಧ್ಯಕ್ಷರು ಮೋಹನಗೌಡ ಕಟ್ಟೆಮಜಲು, ಕಾರ್ಯದರ್ಶಿ ರಕ್ಷಿತ್ ಮಡಿವಾಳ, ಜೊತೆ ಕಾರ್ಯದರ್ಶಿ ದಯಾನಂದ ಕೆ ಆದರ್ಶ, ಕೋಶಾಧಿಕಾರಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 40ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ನೆಲ್ಯಾಡಿ ಕೌಕ್ರಾಡಿ ಇದರ ಕೊನೆಯ ಹಂತದಲ್ಲಿದ್ದೇವೆ. ಧನ್ಯವಾದ ಸಮರ್ಪಣೆ. 40ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ನವೀನ್ ಕೊಪ್ಪ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಾರ್ವಜನಿಕ ಗಣೇಶೋತ್ಸವದ ಪರವಾಗಿ ಅನಂತ ಧನ್ಯವಾದಗಳು. ಶಬರೀಶ ಕಲಾ ಕೇಂದ್ರದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಐಐಸಿಟಿ ಸಂಗೀತ ಕಲಾ ಕೇಂದ್ರ ನೆಲ್ಯಾಡಿ ಇವರಿಂದ ಭಕ್ತಿ ಗಾಯನ ಕಾರ್ಯಕ್ರಮ ನಡೆಯಿತು.
ನಂತರ ಶ್ರೀಮತಿ ಸುರೇಖಾ ಹರೀಶ್ ಇವರ ಶಿಷ್ಯ ವೃಂದದವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಕಿಚ್ಚ ಬರವದ ಮಾಣಿಕ್ಯ ಕೇಶವ ನಿಲ್ಲಾಡಿ ಇವರ ತಂಡದವರಿಂದ ಭಕ್ತಿ ರಸಮಂಜರಿ ಗಾನಲೋಕದ ಗಾಯಕರಿಂದ ಗಾನಸುದ್ದಿ ಕಾರ್ಯಕ್ರಮ ನಡೆಯಿತು.
ಒಂದು ನಮ್ರ ವಿನಂತಿ, ಹಿಂದೂ ಜಾಗರಣ ವೇದಿಕೆದ ಒಂದು ಮಾತ ಮುಖಂಡರನ್ನು ಪಡೆಯುವ ಪರಮ ಭಾವನ ಕಥೆ ಶ್ವೇತಕುಮಾರ ಚರಿತ್ರೆ. ಹರನಾಮಸ್ಮರಣೆ ಮಾಡಿದ ಪರಿಣಾಮ ಸ್ವರ್ಗದ ಮೋಕ್ಷವನ್ನು ಪಡೆಯುವ ಪರಮ ಭಾವನ ಕಥೆ ಶ್ವೇತಕುಮಾರ ಚರಿತ್ರೆ. ವಜ್ರಾಯುಧದ ಶಕ್ತಿ ನಿನಗೆ ಈಗ ತಿಳಿಯುತ್ತದೆ. ನೋಡು, ಈಗೋ ಪ್ರಯೋಗಿಸಿದ್ದೇನೆ. तदात्मानं सृजाम्यहं परित्राणाय साधूनां
विनाशाय च दुष्कृताम्। ಮುರಿದು ಕಾಟ ಕಾಟ ಆಗಿದ್ದು ಬಿಡುವೆ ನೋಡು. ವಜ್ರಾಯುಧದ ಶಕ್ತಿ ನಿನಗೆ ಈಗ ತಿಳಿಯುತ್ತದೆ. ನೋಡು, ಈಗೋ ಪ್ರಯೋಗಿಸಿದ್ದೇನೆ. Ada muda apa tu?